ವೀಕ್ಷಕರೇ, ಅನುದಿನ ಸುದ್ದಿಜಾಲ. ನಾನು ಅನನ್ಯ ಎಸ್ ಭಾರದ್ವಾಜ್. ಇಂದಿನ ವಿಶೇಷ ಸುದ್ದಿ ಪ್ರಸಾರ ವೀಕ್ಷಣೆಗೆ ಸ್ವಾಗತ. ಪಶ್ಚಿಮ ಬಂಗಾಳ ರೂಪಾಯಿ 830 ಕೋಟಿ ಮೌಲ್ಯದ ಯೋಜನೆಗಳಿಗೆ ಪ್ರಧಾನಿ ಮೋದಿ ಚಾಲನೆ. ಮುಂಬರುವ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯನ್ನು ಗುರಿಯಾಗಿಸಿ ಒಟ್ಟು ರೂಪಾಯಿ 830 ಕೋಟಿ ವೆಚ್ಚದ ವಿವಿಧ ಕಾರ್ಯಕ್ರಮಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಚಾಲನೆ ನೀಡಿದರು. ಹೂಗ್ಲಿ ಜಿಲ್ಲೆಯ ಸಿಂಗೂರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದ ಅಭಿವೃದ್ಧಿಯ ವೇಗಕ್ಕೆ ಕೇಂದ್ರದ ಎಲ್ಲಾ ಯೋಜನೆಗಳು ಸಹಕಾರಿಯಾಗಲಿವೆ. ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯನ್ನು ಸಾಕಾರಗೊಳಿಸಲು ಮತ್ತಷ್ಟು ಕೆಲಸಗಳು ವೇಗ ಪಡೆಯಲಿವೆ ಎಂದು ಹೇಳಿದ್ದಾರೆ. ಕೋಲ್ಕತ್ತಾದಿಂದ ನವದೆಹಲಿ, ವಾರಾಣಸಿ ಮತ್ತು ಚೆನ್ನೈಗೆ ಸಂಪರ್ಕ ಬೆಸೆಯುವ ಅಮೃತ್ ಭಾರತ್ ರೈಲುಗಳಿಗೆ ಮೋದಿ ಹಸಿರು ನಿಶಾನೆ ತೋರಿಸಿದರು. ನಾಯಕತ್ವ ಬದಲಾವಣೆ. ಕಾಲವೇ ಉತ್ತರ ನೀಡುತ್ತದೆ. ಡಿ.ಕೆ. ಶಿವಕುಮಾರ್. ಕಾಲವೇ ಉತ್ತರ ನೀಡುತ್ತದೆ. ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಸಮಯವೇ ಪ್ರತಿಯೊಂದಕ್ಕೂ ಉತ್ತರಿಸುತ್ತದೆ ಎಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆ ಸಂಬಂಧ ಭಾನುವಾರ ನವದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾನುವಾರ ದೆಹಲಿಯ ಕರ್ನಾಟಕ ಭವನದ ಬಳಿ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದರ ಬಗ್ಗೆ ನಾನು ಏಕೆ ಬಹಿರಂಗಗೊಳಿಸಬೇಕು? ನಾವು ಇಲ್ಲಿಗೆ ಬರುವುದೇ ಸರ್ಕಾರದ ಕೆಲಸಕ್ಕೆ, ಪಕ್ಷದ ಕೆಲಸಕ್ಕೆ, ನಮ್ಮ ರಾಜಕೀಯಕ್ಕೆ ಎಂದು ಹೇಳಿದರು. ನಾವು ರಾಜಕಾರಣಿಗಳು ಏನು ರಾಜಕಾರಣ ಮಾಡಬೇಕೋ ಅದನ್ನು ಎಲ್ಲ ರಾಜಕಾರಣಿಗಳು ಮಾಡುತ್ತಾರೆ. ನಾವುಗಳು ನಮ್ಮ ಅನುಕೂಲಕ್ಕೆ ಯಾರನ್ನು ಭೇಟಿ ಮಾಡಬೇಕೋ ಅವರನ್ನು ಕೇಳಿರುತ್ತೇವೆ, ಭೇಟಿ ಮಾಡುತ್ತೇವೆ. ಮಾಧ್ಯಮಗಳು ಏಕೆ ಇದನ್ನು ದೊಡ್ಡದು ಮಾಡುತ್ತೀರಿ ಎಂದು ಡಿ.ಕೆ. ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊದಲೇ ನಮಗೆ ತಿಳಿಸಿದ್ರು, ಇದ್ರ ಬಗ್ಗೆ ರಿವ್ಯೂ ಮಾಡಿದ್ರು. ಈಗ ಪ್ರಿಯಾಂಕರ್ಗೇನೂ ಇದ್ದಾರೆ ಈ ಮೀಟಿಂಗಲ್ಲಿ, ನಾನು ಇದ್ದೀನಿ, ಬೇರೆಯವರು ನಮ್ಮ ಮೀಟಿಂಗಲ್ಲಿ ನಾವೆಲ್ಲ ಅಟೆಂಡ್ ಮಾಡಿದ್ವಿ. ಏನೇನು ಮಾಡಬೇಕು, ಏನು ಆದೇಶ ಕೊಟ್ಟಿದ್ದಾರೆ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಅಂತಂದ್ರೆ ಹೈಕಮಾಂಡ್ ಭೇಟಿ ಈ ರೀತಿಯಾಗಿ ಚರ್ಚೆ ರಾಜ್ಯದಲ್ಲಿ ಜಾಸ್ತಿ ಆಗ್ತಿದೆ ಸರ್. ನಾವೆಲ್ಲ ರಾಜಕಾರಣಿಗಳು ಏನು ರಾಜಕಾರಣ ಮಾಡಬೇಕು, ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಇದರಲ್ಲೇನು ತಪ್ಪೇನಿಲ್ಲ. ಯಾರು ಭೇಟಿ ಮಾಡಬೇಕು, ನಮ್ಗೆ ಯಾರಿಗೆ ಅನುಕೂಲಕ್ಕೆ ನಮ್ಮನ್ನು ಭೇಟಿ ಮಾಡಬೇಕು, ನಾವು ಕೇಳಿರ್ತೀವಿ, ನಾವು ಮಾಡ್ತೀವಿ. ಅದನ್ನು ನೀವು ಯಾಕೆ ಅದನ್ನು ದೊಡ್ಡ ಮಾಡ್ತೀರಿ? ನಾವಿಲ್ಲಿ ಬರೋದೇ ಸರ್ಕಾರದ ಕೆಲಸಕ್ಕೆ, ಪಕ್ಷದ ಕೆಲಸಕ್ಕೆ, ನಮ್ಗೆ ರಾಜಕೀಯಕ್ಕೋಸ್ಕರ ನಾವಿಲ್ಲಿ ಬರೋದು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದೀರಾ ಅಂತ ಹಂಗಂದ್ರೆ ಐ ಕಾಂಟ್ ಡಿಸ್ಕ್ಲೋಸ್. ಅದನ್ನೇ ಯಾಕೆ ನಾನು ಡಿಸ್ಕ್ಲೋಸ್ ಮಾಡಬೇಕು? ಕಾಲ ಎಲ್ಲ ಉತ್ತರ ಕೊಡ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್. ಅಬಕಾರಿ ಸನ್ನದು ನೀಡಲು 2500 ಕೋಟಿ ಲಂಚ. ತಿಮ್ಮಾಪುರ ರಾಜೀನಾಮೆಗೆ ಅಶೋಕ ಒತ್ತಾಯ. ಮದ್ಯ ಮಾರಾಟ ಸನ್ನದು ನೀಡುವಲ್ಲಿ ರಾಜ್ಯ ಸರ್ಕಾರದ ಪ್ರಮುಖರು ರೂಪಾಯಿ 2500 ಕೋಟಿಗೂ ಹೆಚ್ಚು ಲಂಚ ಹೊಡೆಯಲು ಮುಂದಾಗಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ಅಣತಿಯಂತೆಯೇ ಲಂಚದ ಹಣ ಸಂಗ್ರಹ ನಡೆಯುತ್ತಿದೆ. ತಕ್ಷಣವೇ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ ಒತ್ತಾಯಿಸಿದರು. ಮೈಕ್ರೋ ಬ್ರೂವರಿ ಸನ್ನದು ಪಡೆಯಲು ಸಚಿವರಿಗೆ ರೂಪಾಯಿ 1.50 ಕೋಟಿ ನೀಡಬೇಕು ಎಂದು ಅಧಿಕಾರಿಯೊಬ್ಬರು ಹೇಳುವ ಆಡಿಯೋ ನಮ್ಮಲ್ಲಿದೆ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಪಾಲಿದೆ ಎಂದು ಅವರು ಭಾನುವಾರ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಸನ್ನದು ಪಡೆದುಕೊಳ್ಳಲು ಎಷ್ಟೆಷ್ಟು ಲಂಚ ನೀಡಬೇಕು ಎಂಬುದರ ಬಗ್ಗೆ ಇಬ್ಬರು ವ್ಯಕ್ತಿಗಳು ಚರ್ಚಿಸುವ ಆಡಿಯೋ ಅನ್ನು ಅವರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದರು. ಈ ಮಧ್ಯೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಬಾಗಲಕೋಟೆಯಲ್ಲಿ ಭಾನುವಾರ ಪ್ರತಿಕ್ರಿಯಿಸಿದ ಸಚಿವ ತಿಮ್ಮಾಪುರ ಅವರು, ಇದರಲ್ಲಿ ನನ್ನ ಹೆಸರು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ. ಅದು ಹಳೆ ಕೇಸ್, ಅದು ನೀವು ಹಾಕಿದ್ದು ಅದನ್ನು ಟಿವಿಯಲ್ಲಿ. ಆ ನಂತರ ಅವ್ನು ಕೊಟ್ಟವ ಹೇಳಿದವ ನಾಪತ್ತೆ ಆಗಿದ್ದ. ಈಗ ಇವನು ಹೇಳಿದ್ದಾರೆ, ಅವರಿಗೆ ನಾವು ಎನ್ಕ್ವೈರಿ ಮಾಡೋಣ, ಏನು ತಪ್ಪಿದೆ? ಅಂಥ ತನಿಖರಿ ಆಗಲಿ ನಡ್ರಿ. ನಮ್ಮ ನೋ ಕನ್ಸರ್ನ್ ನಥಿಂಗ್. ನನಗೆ ಆ ಫೈಲ್ ಬರಲ್ಲ. ತಿಮ್ಮಾಪುರ ಅದಕ್ಕೆ ಸೈನ್ ಮಾಡೋದಿಲ್ಲ. ಇದು ಅಧಿಕಾರಿಗಳ ಲೆವೆಲ್ದಲ್ಲಿನೇ ಪರ್ಮಿಷನ್ ಕೊಡ್ತಾರೆ. ಕೆಲವ್ರು ಏನಿರ್ತವೆ, ಕೆಲವು ಟ್ರಾನ್ಸ್ಫರ್ ಮಾಡಿರ್ತೀವಿ, ಕೆಲವು ಕ್ರಮ ಕೈಗೊಂಡಿರ್ತೀವಿ, ಕೆಲವು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಏನು ಲಾಗಿನ್ಗಳು ಬಂದ್ ಮಾಡಿದ್ವಿ. ಉದಾಹರಣೆಗೆ ಸೂಪ್ರಿಡೆಂಟ್ಗೆ ಲಾಗಿನ್ ಹೋಗಂಗಿಲ್ಲ, ಅವನಿಗೆ ಫೈಲೇ ಹೋಗಂಗಿಲ್ಲ. ಈಗ ಕೌನ್ಸಿಲಿಂಗ್ ತಂದೀವಿ. ಇಂಥವು ತಂದಾಗ ಎಲ್ಲೋ ಒಂದೊಂದು ಕಡೆ ಏನೇನೋ ವರ್ಕ್ಗಳು ನಡೀತಿರ್ತವೆ.
ನಡೆದಿರ್ಬೋದು, ನಥಿಂಗ್, ನನಗೆ ಗೊತ್ತಿಲ್ಲ, ಇನ್ನೂ ನೋಡೋಣ. ಏನಯ್ಯ ರಾಜೀನಾಮೆ, ಅವ್ರು ಎಟ್ಟೆಟ್ಟು ಕೊಟ್ಟಿದ್ದಾರೆ ಲಿಸ್ಟ್ ಕೊಡಲಿ, ಇಂಥವೆಲ್ಲ ಬಂದಾಗ ಕೊಟ್ಟಿದ್ದಾರ? ಪ್ರೂವ್ ಆದರೆ ಒಂದು ಕ್ಷಣ ರಾಜಕಾರಣದಾಗಿರೋದಿಲ್ಲ ನಾನು. ಮೋದಿ ಸಾಹೇಬ್ರು 700 ಕೋಟಿ ಅಂದ್ರಲ್ಲ, ಸಿ ಎಮ್ ಏನು ಹೇಳಿದರು? ತಿಮ್ಮಾಪುರ ಬಿಡು, ನಾನು ರಾಜೀನಾಮೆ ಕೊಡ್ತೀನಿ, ಪ್ರೂವ್ ಮಾಡಿದರೆ ಈ ಕ್ಷಣದಾಗ ರಾಜಕಾರಣದಲ್ಲಿ ಇರೋದಿಲ್ಲ ಅಂತ ಹೇಳಿದರು. ಉತ್ತರ ಬತ್ತಾ? ಮೋದಿಯವರು ಮಾತಾಡಿದ್ರ? ದೀಸ್ ಆರ್ ಫಾಲ್ ಥಿಂಗ್ಸ್.